ಹಾಯ್ ಹಲೋ ಫ್ರೆಂಡ್ಸ್, ನಾನು ಮಂಜುನಾಥ್ ಮಾತಾಡ್ತಿರೋದು MP ನ್ಯೂಸಿಂದ. ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ವೋಟಿಂಗ್ ಸ್ಟಾರ್ಟಪ್ ಆಗಿದ್ದು, ಈ ವಾರದ ಫಿನಾಲೆ ವೋಟಿಂಗ್ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್ ಬಂದಿದೆ ಅಂತ ಕಂಪ್ಲೀಟ್ ಆಗಿ ನಾನು ಏನು ಮಾಡ್ತೀನಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬುಧವಾರ ನೈಟ್ 11 ಗಂಟೆಯಿಂದ ವೋಟಿಂಗ್ ಲೈನ್ ಅಪ್ ಓಪನ್ ಆಗಿದ್ದು, ಸಂಡೇ ಮಾರ್ನಿಂಗ್ 11 ಗಂಟೆಗೆ ವೋಟಿಂಗ್ ಲೈನ್ ಅಪ್ ಕ್ಲೋಸ್ ಆಗುತ್ತೆ ಫ್ರೆಂಡ್ಸ್. ಆದರೆ ಬುಧವಾರ 11 ಗಂಟೆಯಿಂದ ಈಗಿನ ತನ ಎಷ್ಟೆಷ್ಟು ಪರ್ಸೆಂಟ್ ವೋಟಿಂಗ್ ಬಂದಿದೆ ಅಂತ ನೋಡೋದಾದರೆ, ಗಿಲ್ಲಿಗೆ 60% ವೋಟಿಂಗ್ ಬಂದಿದೆ ಫ್ರೆಂಡ್ಸ್. ನೀವು ನೋಡಿರ್ಬೋದು ಗಿಲ್ಲಿಗೆ ಯಾವ ರೀತಿ ಕ್ರೇಜ್ ಇದೆ ನೋಡಿ ಹೊರಗಡೆ. ಅದರ ಬೇಸಿಸ್ ಮೇಲೆ ಏನು ಮಾಡ್ತಿದ್ದಾರೆ, ಫ್ಯಾನ್ಸ್ ಕೂಡ ಏನು ಮಾಡ್ತಾರೆ, ಗಿಲ್ಲಿಗೆ ಅಷ್ಟೇ ವೋಟನ್ನು ಮಾಡ್ತಿದ್ದಾರೆ. ಅದರ ಬೇಸಿಸ್ ಮೇಲೆ ನೋಡಿದರೆ ಗಿಲ್ಲಿಗೆ 60% ವೋಟಿಂಗ್ ಬಂದಿದೆ ಫ್ರೆಂಡ್ಸ್. ಹಾಗೆ 2ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ರಕ್ಷಿತಾ ಅವರು ಇದ್ದಾರೆ. 2ನೇ ಪ್ಲೇಸಿನಲ್ಲಿ ರಕ್ಷಿತಾ ಅವರು ಇದ್ದಾರೆ. ರಕ್ಷಿತಾ ಅವರಿಗೆ ಟೋಟಲ್ ಆಗಿ ಬಂದ್ಬಿಟ್ಟು 16% ಏನು ಬಂದಿದೆ, ವೋಟಿಂಗ್ ಬಂದಿದೆ ಫ್ರೆಂಡ್ಸ್. ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾರಿದ್ರು ನೋಡಿ ಥರ್ಡ್ ಪ್ಲೇಸ್ಗೆ ಕೂಡ ಅವರು ಕೂಡ ಏನು ಮಾಡ್ತಾರೆ, ಈಗ ಕೂಡ ಏನು ಮಾಡ್ತಾರೆ, ಫಿನಾಲೆನಲ್ಲಿ ಕೂಡ ಅವರು ಏನು ಮಾಡ್ತಾರೆ, ಥರ್ಡ್ ಪ್ಲೇಸ್ ನಿಂದಿದ್ದಾರೆ. ಯಾರಂದ್ರೆ ಅವರು ಕಾವ್ಯ ಅವರಿಗೆ ಟೋಟಲ್ 11% ಏನು ಬಂದಿದೆ, ವೋಟಿಂಗ್ ಬಂದಿದೆ. ಅವರು 3ನೇ ಸ್ಥಾನದಲ್ಲಿ ಇದ್ದಾರೆ ಫ್ರೆಂಡ್ಸ್. 4ನೇದಾಗಿ ನೋಡೋದಾದ್ರೆ ಅಶ್ವಿನಿ ಗೌಡ ಅವರು ಏನು ಮಾಡಿದ್ದಾರೆ, 4ನೇ ಪ್ಲೇಸಿನಲ್ಲಿದ್ದಾರೆ. ಅಶ್ವಿನಿ ಅವರಿಗೆ ಟೋಟಲ್ ಆಗಿ ಬಂದ್ಬಿಟ್ಟು 6% ವೋಟಿಂಗ್ ಬಂದಿದೆ ಫ್ರೆಂಡ್ಸ್. 5ನೇ ಸ್ಥಾನದಲ್ಲಿ ಯಾರು ಇದ್ದಾರೆ ಅಂದರೆ 5ನೇ ಸ್ಥಾನದಲ್ಲಿ ರಘು ಅವರು ಇದ್ದಾರೆ. ರಘು ಅವರಿಗೆ ಟೋಟಲ್ ಆಗಿ ಬಂದ್ಬಿಟ್ಟು 4% ಏನು ಬಂದಿದೆ, ವೋಟಿಂಗ್ ಅನ್ನು ಬಂದಿದೆ. ಕೊನೆಯದಾಗಿ ಏನಾಗಿದ್ದಾರೆ, ಧನುಷ್ ಅವರು ಇದ್ದಾರೆ. ಧನುಷ್ ಅವರಿಗೆ ಬಂದ್ಬಿಟ್ಟು 3% ವೋಟಿಂಗ್ ಬಂದಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ನೀವು ಅನ್ಕೊಂಡಿರೋ? ನಾ ಸ್ಟಾರ್ಟಿಂಗ್ ಹೇಳಿದೆ, ಈ ಸೀಸನ್ನ ಮೋಸ್ಟ್ ಫೇವರೇಟ್ ಕಂಟೆಸ್ಟ್ ಯಾರಂದ್ರೆ ಗಿಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ TRP ಕಿಂಗ್ ಅಂತಾನೆ ಕರೀತಾರೆ ಅವರಿಗೆ. ಈಗ ವೋಟಿಂಗ್ ನಲ್ಲಿ ಮೀರ್ಸೋದೇ ಇಲ್ಲ, ಅಂದ್ರೆ ಆ ರೀತಿ ಏನ್ ಮಾಡ್ತಾರೆ, ಟಾಪ್ ಲೆವೆಲ್ ಅಲ್ಲಿ ಇದ್ದಾರೆ. ಟೋಟಲ್ ಅವರಿಗೆ 60% ಬಂದಿರೋದ್ರಿಂದ ಅವರು ಸ್ಥಾನ ಏನ್ ಮಾಡ್ತಾರೆ, ಖಚಿತನ ಪಡಿಸ್ಕೊಂಡಿದ್ದಾರೆ. ಮತ್ತು ವೋಟಿಂಗ್ ಪ್ರಕಾರ ನೋಡೋದಾದ್ರೆ ಗಿಲ್ಲಿನೇ ಈ ಸೀಸನ್ ನ ವಿನ್ ಆಗಬಹುದು ಫ್ರೆಂಡ್ಸ್. ರನ್ನರ್ ಅಪ್ ಯಾರು ಆಗ್ಬಹುದು ಅಂದ್ರೆ ರಕ್ಷಿತಾ ಅವರು ಆಗ್ಬಹುದು. ಆದ್ರೆ ವೋಟಿಂಗ್ ಪ್ರಕಾರ ನೋಡೋದಾದ್ರೆ ರನ್ನರ್ ಅಪ್ ರಕ್ಷಿತಾ ಅವರು ಆಗ್ಬಹುದು. ಆದ್ರೆ ಎಜುಕೇಶನ್ ಪರ್ಪಸ್ ಏನ್ ಮಾಡ್ತಾರೆ, ವೋಟಿಂಗ್ ಏನಂತ ಹೊರಗಡೆ ಏನೋ ನಡೆಸಿದ್ದಾರೆ. ಅದ್ರ ಬೇಸಿಸ್ ಮ್ಯಾಗ ನೋಡೋದಾದ್ರೆ ರನ್ನರ್ ಅಪ್ ಅಶ್ವಿನಿ ಅವರು, ರಕ್ಷಿತಾ, ಇಬ್ಬರಲ್ಲಿ ಒಬ್ರು ಆಗ್ಬಹುದು ಫ್ರೆಂಡ್ಸ್. ಕಾವ್ಯ ಅವರು ಕೂಡ ಏನು ಮಾಡೋದು, ಸೆಕೆಂಡ್ ರನ್ನರ್ ಅಪ್ ಕೂಡ ಆಗ್ಬಹುದು ಫ್ರೆಂಡ್ಸ್. ವೋಟಿಂಗ್ ಪ್ರಕಾರ ನೋಡೋದಾದ್ರೆ ಕಾವ್ಯ ಅವರು ಸೆಕೆಂಡ್ ರನ್ನರ್ ಅಪ್ ಆಗ್ಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇನ್ನೊಮ್ಮೆ ವೋಟಿಂಗ್ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್ ಬಂದಿದೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಗಿಲ್ಲಿ ಅವರಿಗೆ 60% ಬಂದಿದೆ. ರಕ್ಷಿತಾ ಅವರಿಗೆ 16% ಬಂದಿದೆ. ಕಾವ್ಯ ಅವರಿಗೆ 11% ಬಂದಿದೆ. ಅಶ್ವಿನಿ ಅವರಿಗೆ 6% ಬಂದಿದೆ. ರಘು ಅವರಿಗೆ 4% ಬಂದಿದೆ. ಮತ್ತೆ ಧನುಷ್ ಅವರಿಗೆ 3% ಬಂದಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೀವು ಬಿಗ್ ಬಾಸ್ನಲ್ಲಿ ನಿಮ್ಮ ಫೇವರೇಟ್ ಕಂಟೆಂಟ್ ಯಾರು ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫೇವರೇಟ್ ಕಂಟೆಂಟ್ ಯಾರಿದ್ದಾರೆ ನೋಡಿ ಅವರಿಗೆ ವೋಟಿಂಗ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕನ್ನು ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.